ಮನೆ ಮೂಲೆಯಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ, ಎಲ್ಲೂ ಹೋಗ. ಗುರುಗಳೇ, ಮನೆಗೆ ಹೋಗಿ ಯಾವ್ದಾದ್ರು ಮತ್ತನ್ಬಿಡ್ಲಾ? ಎಷ್ಟು ಹುಡುಕಿದ್ರು ನಮ್ಮವ್ರು ಸಿಗ್ತಾ ಇಲ್ಲ. ಮದ್ದನ್ನೇನಾದ್ರು ಸಿಂಪಡಿಸಿದ್ರೆ ಸಿಗ್ಬೋದೇನೋ. ಇವ್ರು ಯಾಕೆ ಹಿಂಗೆ ಸೆಟ್ಕೊಂಡು ನಿಂತ್ಕೊಂಡಿದ್ದಾರೆ? ಈಗೇನೋ ಮಾಡೋದು ಮರಿದೇವಾ? ಎಲ್ಲ ಇಲ್ಲ ಹಾಸಿ, ಇಷ್ಟ ಬೇಗ ಹಾಸಿ. ಈಗ ವಿಗ್ರಹಗಳು ತಾವಾಗೆ ಬಂದು ಗರ್ಭಗುಡಿ ಸೇರ್ಕೋತವೆ, ನೋಡ್ತಾ ಇರೋ. ಈಗ ನೋಡಿ, ವಿಗ್ರಹಗಳು ಉರುಳ್ ಸೇವೆ ಮಾಡುತ್ತವೆ. ಓಯ್ ಮರಿದೇವ, ಲೋ ಮರಿದೇವ, ಏನೋ ಮಾಡ್ತಿದ್ದೀರಾ? ಇದೆಲ್ಲ ಏನ್ರೋ ಇದು? ವಿಗ್ರಹಗಳು ಕಣೋ, ಸರಿಯಾಗಿ ಕೆತ್ತಿರ್ಲಿಲ್ಲ, ಅದಕ್ಕೆ ನಾವೇ ಚೆನ್ನಾಗಿ ಕೆತ್ತಾ ಇದೀವಿ. ನನ್ಗೂ ಕೊಡೋ, ನಾನು ಕೆತ್ತೀನಿ. ಮುಖ್ಯವಾಗಿ ನೀನೇ ಕೆತ್ತಬೇಕಪ್ಪ. ತಗೋ, ಚೆನ್ನಾಗಿ ಕೆತ್ತು. ಯಾಕೋ ರೇಣುಕಾನ ಮಧುವರಸ ಕರ್ಕೊಂಡು ಹೋಗಿದ್ದಾನೆ ಅನಿಸ್ತಾ ಇದೆ ಸ್ವಾಮಿ. ಅವರಿಬ್ರು ಪರಸ್ಪರ ತುಂಬ ಪ್ರೀತಿ ಮಾಡ್ತಿದ್ರು. ಪ್ರೀತಿನ? ಹೌದು ಸ್ವಾಮಿ. ಈಗಾಗಲೇ ಕೆಲವರು ಈ ವಿಷಯದ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ಮರಿದೇವನು ಗಮನಿಸಿದಾನಂತೆ. ನಾನೊಂದ್ಸಲ ಅವ್ರ ಹತ್ರ ಮಾತಾಡಿ ಖಚಿತಪಡಿಸ್ಕೊಂಡ್ಮೇಲೆ ನಿಮ್ಗೆ ಹೇಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇದೆಲ್ಲ ನಡೆದೋಯ್ತು. ನೀನು ತಪ್ಪು ಮಾಡ್ಬಿಟ್ಟೆ ಉತ್ತರ. ಯಾಕೆ ಸ್ವಾಮಿ? ವಿಷಯ ಗೊತ್ತಾಗ್ತಿದ್ದಾಗೆ ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ನೀನು ಅವರಿಗೆ ಬುದ್ಧಿ ಹೇಳಬೇಕಾಗಿತ್ತು. ಛೆ, ಪ್ರೀತಿ ಮಾಡೋ ಮನ್ಸನ್ನ ಬೇಡ ಅನ್ನೋದು ಪಾಪ ಅಲ್ವಾ ಸ್ವಾಮಿ? ಪಾಪ ಅಲ್ಲ ಉತ್ತರ, ಪುಣ್ಯದ ಕೆಲಸ. ಇಲ್ಲ ಅಂದ್ರೆ ಅವ್ರ ಜೀವನನೇ ಹಾಳಾಗೋಗುತ್ತೆ. ಈಗಾಗಲೇ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ತರ ಇದೆ. ರೇಣುಕಾ ಏನಾದ್ಲು ಅಂತ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರೂ ಮೌನವಾಗಿದ್ದಾರೆ. ಒಂದು ವೇಳೆ ಮಧುವರಸನೇ ಕರ್ಕೊಂಡು ಹೋಗಿರೋದು ಖಚಿತವಾಗಿಬಿಟ್ರೆ ಜಾತಿ ವ್ಯವಸ್ಥೆಯಿಂದ ತುಂಬಿ ತುಳುಕಾಡ್ತಾರೆ ಸಮಾಜ ಅವ್ರನ್ನ ಸುಮ್ಮನೆ ಬಿಡುತ್ತಾ? ಶರಣಪ್ಪ ಸುಮ್ಮನೆ ಬಿಡ್ತಾನ? ಶರಣಪ್ಪ ಅಣ್ಣನವ್ರ ಅನುಯಾಯಿ ಅಲ್ವಾ ಸ್ವಾಮಿ? ಅವರೇ ಅಂತರ್ಜಾತಿ ಮದುವೆ ಮಾಡಿದಾರಲ್ವಾ? ಅದರಿಂದ ಕಲ್ಯಾಣದಲ್ಲಿ ಕ್ರಾಂತಿನೇ ನಡೆದೋಯ್ತು. ಗೊತ್ತಿಲ್ವಾ ಉತ್ತರ?
ಒಂದೇ ಒಂದು ಅಂತರ್ಜಾತಿ ಮದುವೆಯಿಂದ ಅದೆಷ್ಟೊಂದು ರಕ್ತಪಾತಗಳಾಯ್ತು, ಎಷ್ಟೊಂದು ಶರಣರು ಜೀವ ಕಳ್ಕೊಂಡ್ರು. ಬಿಚ್ಚಳನ ಸಾಮ್ರಾಜ್ಯನೇ ಸರ್ವನಾಶ ಆಗೋಯ್ತು. ಬಸವಣ್ಣನವರು ಕಂಡ ಸಮಾಜದ ಕನಸೆ ನುಚ್ಚು ನೂರಾಗಿರುವಾಗ, ಅವರ ಅನುಯಾಯಿಗಳೇ ಜಾತಿಯ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಾಗ ನನ್ನ ನಿನ್ನಂತವ್ರ ಪಾಡೇನು ಉತ್ತರ? ಈ ವಿಷಯ ಇನ್ನೊಂದು ಅನಾಹುತಕ್ಕೆ ಕಾರಣ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಉತ್ತರ ಹಾಗಾದ್ರೆ ಅವ್ರ ಪ್ರೀತಿ ಗತಿಯೇನು ಸ್ವಾಮಿ? ಜಾತಿ ವ್ಯವಸ್ಥೆಯನ್ನು ನರಳುತ್ತಾ ಇರೋ ಈ ಸಮಾಜದಲ್ಲಿ ಪ್ರೀತಿ ಅನಾಥ ಉತ್ತರ. ಅವ್ರ ಪ್ರೀತಿನ ಆ ಶಿವನೇ ಕಾಪಾಡಬೇಕು. ಹೊಡೆದಿ ಸುಸ್ತಾಯಿತು. ಹಾಗಾದ್ರೆ ನೀವೆಲ್ಲ ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೊಳ್ಳಿ. ನಾನು ಇವ್ರನ್ನ ಮಾತಲ್ಲೇ ಹೊಡಿತೀನಿ. ಸರಿ, ಕೂತ್ಕೊಳ್ಳಿ. ಈ ಕಳ್ಳತನ ಅನ್ನೋದಿದೆಯಲ್ಲ, ಇದು ನೀಚಾತಿ ನೀಚ ಕೆಲಸ. ಗೌರಿ, ಕೋಲ್ ಕೊಡಮ್ಮ. ಕಾಯಕವೇ ಕೈಲಾಸ ಅಂತ ದುಡಿಯೋರ್ ದುಡಿಮೆನ ಕದಿಯೋದು ಪಾಪದ ಕೆಲಸ. ಮನುಷ್ಯನಾಗೆ ಹುಟ್ಟಿದ ಮೇಲೆ ದುಡಿದು ತಿನ್ಬೇಕು, ನುಡಿದಂತೆ ನಡಿಬೇಕು. ಶ್ರಮ ಇಲ್ಲದೆ ಗಳಿಸೋ 100 ಕಾಸಿಗಿಂತ ಬೆವ್ರು ಹರಿಸಿ ಗಳಿಸೋ 1 ಕಾಸಿಗೆ ಬೆಲೆ ಜಾಸ್ತಿ ಅಲ್ವಾ? ಹೌದು. ಕಳ್ತನ, ಮೋಸ, ವಂಚನೆ, ಸುಳ್ಳುಗಳು ಆತ್ಮದ ಗೌರವವನ್ನು ನಾಶ ಮಾಡುತ್ತೆ. ಇಂಥ ಕೆಲಸ ಮಾಡಿದಂಥ ಕಳ್ಳರಿಗೆ ಏನ್ ಮಾಡಬೇಕು? ಸುಸ್ತಾದ್ರೂ ಹೊಡಿಬೇಕು. ಹಾಗಾದ್ರೆ ಕಾರ್ಯಕ್ರಮವನ್ನ ಪುನರಾರಂಭಿಸಿ. ತೆಗೆದುಕೊಳ್ಳಿ, ಬಡೆಯಿರಿ, ಚೆನ್ನಾಗಿ ಬಡೆಯಿರಿ. ಏನೋ ಮಾಡೋಕ್ಕೋಗಿ ಏನೇನೋ ಆಗ್ತಾ ಇದೆ. ಒಂದು ವೇಳೆ ರೇಣುಕಾಳನ್ನ ಮದುವರಸನೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅದು ಖಂಡಿತ ದೊಡ್ಡ ಸಮಸ್ಯೆ ಆಗುತ್ತೆ. ಅವರಿಬ್ಬರು ನಮಗೆ ಆತ್ಮೀಯರು, ನಮ್ಮ ಮನೆಗೆ ಬಂದು ಹೋಗ್ತಿದ್ದವರು. ಹಾಗಾಗಿ ನಾವೇ ಇದಕ್ಕೆ ಸಹಾಯ ಮಾಡಿದ್ದೀವಿ ಅಂದ್ಕೊಂಡ್ರು ಆಶ್ಚರ್ಯ ಇಲ್ಲ. ಈಗಾಗಲೇ ನಮ್ಮ ಮೇಲೆ ಶರಣಪ್ಪ ಬೆಂಕಿಯಾಗಿದೆ. ಇದು ಸೇರ್ಕೊಂಡ್ರೆ ಅನಾಹುತ ಖಂಡಿತ. ಈ ಜಾತಿ ಧರ್ಮದ ವಿಷಯದಲ್ಲಿ ಮನುಷ್ಯತ್ವನೇ ಕಳ್ಕೊಂಡು ಬಿಡ್ತಾನೆ, ಸಂಬಂಧಗಳನ್ನೇ ಮರೆತು ಬಿಡ್ತಾನೆ, ರಾಕ್ಷಸನಾಗಿ ಬದಲಾಗ್ತಾನೆ. ಶಿವನೇ, ಯಾಕಪ್ಪ ನಮಗೆ ಈ ಥರ ಸಮಸ್ಯೆ ಮೇಲೆ ಸಮಸ್ಯೆ ತಂದಿಡ್ತೀಯ? ಮುಂದೆ ಏನೇನು ಕಾದಿದೆಯೋ? ಇವನ್ ನೋಡಿದ್ರೆ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ವಲ್ಲಪ್ಪ. ಮರಿದೇವಾ, ಏನಪ್ಪ ಮರಿದೇವಾ, ಹುಡುಗರೆಲ್ಲ ಸೇರ್ಕೊಂಡು ಉರುಳಿ ಮೂಟೆ ಹೊಡಿತಿದ್ದೀರಾ? ಉರುಳಿ ಮೂಟೆ ಎಲ್ಲ ಕಳೆಯ, ಕಳ್ಳರು ಮೂಟೆ. ಕಳ್ಳರು ಮೂಟೆನಾ? ಹೌದು ಕಳೆಯ, ನಮ್ಮನೆಗೆ ಕಳ್ಳರು ನುಗ್ಗಿದ್ದಾರೆ. 2 ಜನ ಗಂಡಸರು, 3 ಜನ ಹೆಂಗಸರು. ನನ್ನ ಅಧ್ಯಕ್ಷತೆಯಲ್ಲಿ ಇವರೆಲ್ಲ ಸೇರಿ ಹಿಡಿದ್ರು. ಓ ಹೌದಾ?
15 ದಿವಸದಿಂದ ನನ್ನ ಹಸುನು ಕಳ್ತನ ಆಗಿತ್ತು. ಈ ಕಳ್ಳನ ಮಕ್ಳ ಕದ್ದಿರ್ಬೇಕು. ಸ್ವಲ್ಪ ದೊಣ್ಣೆ ಕೊಡಪ್ಪ.